ಆಷಾಢ ಜ್ಯೇಷ್ಠ ಅಮಾವಾಸ್ಯೆ ಮಹಾಲಕ್ಷ್ಮಿ ಪೂಜೆಯಿಂದ ಆಸೆಗಳೆಲ್ಲವೂ ಈಡೇರುತ್ತದೆ. ಶ್ರೀ ಸದ್ಗುರು ಸಾಯಿ ಜ್ಯೋತಿಷ್ಯರು ಲಕ್ಷ್ಮೀಕಾಂತಾಚಾರ್ಯ. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೂ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಸಂಪರ್ಕಿಸಿ 9972833427. 2024 ಜುಲೈ 5 ಶುಕ್ರವಾರ, ಅಂದರೆ ನಾಳೆ ಆಷಾಢ ಅಮಾವಾಸ್ಯೆಯ ದಿನ. ಆಷಾಢ ಅಮಾವಾಸ್ಯೆಯ ದಿನದಂದು ಮಹಾಲಕ್ಷ್ಮಿಯನ್ನು ಪೂಜಿಸುವುದು ಹೇಗೆ? ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯ ಪ್ರಯೋಜನವೇನು? ಈ ಬಾರಿಯ ಆಷಾಢ ಅಮಾವಾಸ್ಯೆಯನ್ನು ಶುಕ್ರವಾರ ಜುಲೈ 5, 2024 ಆಚರಿಸಲಾಗುತ್ತದೆ. ಈ ದಿನದಂದು ಸ್ನಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವವಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನ ಮಾಡುವುದು ಉತ್ತಮ ಎನ್ನಲಾಗುತ್ತದೆ. ಈ ದಿನ ಬೆಳಗ್ಗೆ 4:08 ಬ್ರಹ್ಮ ಮುಹೂರ್ತ ಇರಲಿದೆ. ಅದೇ ದಿನ ಸೂರ್ಯೋದಯವು 5:29 ಸಂಭವಿಸುತ್ತದೆ. ಇದರ ನಂತರ ನೀವು ಯಾವಾಗ ಬೇಕಾದರೂ ಸ್ನಾನ ಮಾಡಬಹುದು. ಈ ಬಾರಿ ಆಷಾಢ ಅಮಾವಾಸ್ಯೆಯನ್ನು ಜುಲೈ 9 ಶುಕ್ರವಾರ, ಅಂದರೆ ನಾಳೆ ಆಚರಿಸಲಾಗುತ್ತದೆ. ಹಿಂದೂ ನಂಬಿಕೆಗಳ ವಿಷಯದಲ್ಲಿ ಈ ದಿನವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಆಷಾಢ ಅಮಾವಾಸ್ಯೆಯ ದಿನದಂದು ನಾವು ಈ ಗೀತೆಯನ್ನು ಪಠಿಸುವುದರಿಂದ ನಮ್ಮ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತವೆ ಮತ್ತು ನಮ್ಮ ಮನೆಯಲ್ಲಿನ ಹಣದ ಕೊರತೆ ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಅಮಾವಾಸ್ಯೆಯನ್ನು ಹಲಹಾರಿಣಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಆಷಾಢ ಅಮಾವಾಸ್ಯೆಯಂದು ನಾವು ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. 1. ಮನೆಯ ಈಶಾನ್ಯದಲ್ಲಿ ದೀಪವನ್ನು ಬೆಳಗಿಸಿ. ಆಷಾಢ ಮಾಸದ ಅಮಾವಾಸ್ಯೆಯ ಸಂದರ್ಭದಲ್ಲಿ ನೀವು ಈಶಾನ್ಯ ದಿಕ್ಕಿನಲ್ಲಿ ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸಬೇಕು. ಈ ಸಮಯದಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾದ ಒಂದು ವಿಷಯವೇನೆಂದರೆ, ದೀಪದಲ್ಲಿ ಹತ್ತಿಯ ಬದಲು ಕೆಂಪು ದಾರವನ್ನು ಬೆಳಗಿಸಿ. ಇದಲ್ಲದೆ ಕೆಲವು ದೀಪಗಳಲ್ಲಿ ಸ್ವಲ್ಪ ಕೇಸರಿಯನ್ನು ಹಾಕಿ ದೀಪವನ್ನು ಹಚ್ಚಿಡಬೇಕು. ಇದನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯು ಸಂತೋಷ ಪಡುತ್ತಾಳೆ ಮತ್ತು ಮನೆಯಲ್ಲಿದ್ದ ಹಣದ ಕೊರತೆಯನ್ನು ದೂರಾಗಿಸುತ್ತಾಳೆ. 2. ಮಹಾಲಕ್ಷ್ಮಿ ಪೂಜೆ. ಆಷಾಢ ಮಾಸದ ಅಮಾವಾಸ್ಯೆಯ ದಿನದಂದು ನೀವು ಹಳದಿ ಬಟ್ಟೆಗಳನ್ನು ಧರಿಸಿ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸಿ. ನಿಮ್ಮ ಆಶಯಗಳು ಅಥವಾ ಮನೋಕಾಮನೆಗಳು ಈಡೇರುತ್ತದೆ. ಇದಕ್ಕಾಗಿ ನೀವು ಉತ್ತರ ದಿಕ್ಕಿಗೆ ಎದುರಾಗಿರುವ ಆಸನದ ಮೇಲೆ ಕುಳಿತು, ಅಂದರೆ ಪೂಜಿಸುವಾಗ ನಿಮ್ಮ ಮುಖ ಉತ್ತರ ದಿಕ್ಕಿಗೆ ಇರಬೇಕು. ನಂತರ ಒಂದು ಪೋಸ್ಟ್ನಲ್ಲಿ ಅಥವಾ ಆಸನದ ಮೇಲೆ ಮಹಾಲಕ್ಷ್ಮಿ ಯಂತ್ರವನ್ನು ಸ್ಥಾಪಿಸಿ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. 3. ಬಡವರಿಗೆ ಆಹಾರವನ್ನು ದಾನ ಮಾಡಿ. ಯಾವುದೇ ದಿನಗಳಲ್ಲಿ ನೀವು ಬಡವರಿಗೆ ಆಹಾರವನ್ನು ದಾನವಾಗಿ ನೀಡುವ ಮೂಲಕ ಜೀವನದಲ್ಲಿ ಅದೃಷ್ಟವನ್ನು ಪಡೆಯಬಹುದು. ಆದರೆ ಅಮಾವಾಸ್ಯೆಯ ದಿನದಂದು ನೀವು ಇದನ್ನು ಮಾಡಿದರೆ ನಿಮಗೆ ವಿಶೇಷ ಅದೃಷ್ಟದ ಪ್ರಯೋಜನಗಳು ಸಿಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ತೊಂದರೆಗಳು ಕೊನೆಗೊಳ್ಳುತ್ತವೆ. ಬಡವರಿಗೆ ಆಹಾರವನ್ನು ನೀಡುವುದರ ಜೊತೆಗೆ ನೀವು ಇರುವೆಗಳಿಗೆ ಹಿಟ್ಟನ್ನು ಸಹ ನೀಡಬಹುದು. ಇದರಿಂದ ಕೂಡ ನೀವು ಸಾಕಷ್ಟು ಅದೃಷ್ಟವನ್ನು ಪಡೆದುಕೊಳ್ಳಬಹುದು. 4. ಆಷಾಢ ಅಮಾವಾಸ್ಯೆಯಂದು ಈ ಕೆಲಸ ಮಾಡಿದರೆ ವಿಶೇಷ ಫಲವನ್ನು ಪಡೆದುಕೊಳ್ಳಲಾಗುವುದು. ಈ ದಿನ ಹಸಿದ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದರಿಂದ ನಾವು ನಮ್ಮ ಜೀವನದಲ್ಲಿ ವಿಶೇಷ ಫಲವನ್ನು ಪಡೆದುಕೊಳ್ಳಬಹುದು. ರುದ್ರಾಭಿಷೇಕ, ಪಿತೃದೋಷ ಶಾಂತಿ ಪೂಜೆ, ಶನಿ ಪರಿಹಾರಗಳನ್ನು ಮಾಡುವುದರಿಂದ ನಮ್ಮೆಲ್ಲ ದುಃಖಗಳು ದೂರಾಗುವುದು. ಹಿಟ್ಟಿನ ಉಂಡೆಗಳನ್ನು ಮೀನುಗಳಿಗೆ, ಸಕ್ಕರೆಯನ್ನು ಇರುವೆಗಳಿಗೆ ನೀಡುವುದು ತುಂಬ ಶುಭವಾಗಿದೆ. ಈಶಾನ್ಯ ದಿಕ್ಕಿನಲ್ಲಿ ಕೆಂಪು ದಾರವನ್ನು ದೀಪದಲ್ಲಿ ಹಾಕಿ ಬೆಳಗಿಸಬೇಕು. ಆಷಾಢ ಅಮಾವಾಸ್ಯೆಯಂದು ಈ ಕೆಲಸ ಮಾಡಿ. ಅಮಾವಾಸ್ಯೆಯಂದು
ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ಅಮಾವಾಸ್ಯೆಯೆಂದು ಪೂರ್ವಜರಿಗೆ ನೈವೇದ್ಯ ಅರ್ಪಿಸುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಎಳ್ಳು ದಾನವನ್ನು ಈ ದಿನದಂದು ಮಾಡಬೇಕು. ಅದು ಅದೃಷ್ಟವನ್ನು ತರುತ್ತದೆ. ತಾಮಸಿಕ ಆಹಾರವನ್ನು ಇಂದು ಸೇವಿಸಬಾರದು. ಇದು ಪೂಜೆ, ಆಚರಣೆಗಳು ಮತ್ತು ಪಠಣಗಳ ದಿನವಾಗಿದೆ. ಆದ್ದರಿಂದ ಈ ದಿನ ಸುಳ್ಳು, ಅಸೂಯೆ ಮತ್ತು ದುರಾಸೆಯಿಂದ ದೂರವಿರಬೇಕು. ಅನ್ನ, ವಸ್ತ್ರ, ಎಳ್ಳು, ಬೆಲ್ಲ, ತುಪ್ಪ ಇತ್ಯಾದಿಗಳನ್ನು ಈ ದಿನ ದಾನ ಮಾಡಬೇಕು. ಈ ದಿನ ವಿದ್ಯಾವಂತ ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ಅನ್ನ ಸಂತರ್ಪಣೆ ಮಾಡಬೇಕು. ಈ ದಿನ ತುಳಸಿ ಎಲೆಗಳು, ಅರಳಿ ಎಲೆಗಳನ್ನು ಯಾವುದೇ ಕಾರಣಕ್ಕೂ ಕೀಳಬಾರದು ಎಂಬುದು ನೆನಪಿರಲಿ. ಈ ದಿನ ಯಾವುದೇ ಶುಭ ಅಥವಾ ಹೊಸ ಕೆಲಸವನ್ನು ಮಾಡಬಾರದು. ಆಷಾಢದಲ್ಲಿ ಲಕ್ಷ್ಮೀ ಪೂಜೆ. ಕೆಲವರು ಆಷಾಢ ಮಾಸದಲ್ಲಿ ಇಡೀ ತಿಂಗಳು ಲಕ್ಷ್ಮಿಯನ್ನು ಪೂಜಿಸುತ್ತಾರೆ. ಇನ್ನು ಕೆಲವರು ಆಷಾಢದಲ್ಲಿ ಶುಕ್ರವಾರದಂದು ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಇನ್ನು ಕೆಲವರು ಆಷಾಢ ಶುಕ್ಲ ದಶಮಿಯಂದು ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭಿಸಿ ನಂತರ ಶ್ರಾವಣ ಮಾಸ ಶುಕ್ಲ ದಶಮಿ ಮುಕ್ತಾಯ ಮಾಡುತ್ತಾರೆ. ಆದರೆ ತುಂಬ ಜನರು ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ವ್ರತ ಪ್ರಾರಂಭಿಸಿ ವರಲಕ್ಷ್ಮಿ ಪೂಜೆಯೆಂದು ಮುಕ್ತಾಯ ಮಾಡುತ್ತಾರೆ. ಆಷಾಢ ಅಮಾವಾಸ್ಯೆಯ ದಿನದಂದು ಬೆಳಗ್ಗೆ 11ರಿಂದ ಮಧ್ಯಾಹ್ನ 2:30ರವರೆಗೆ ನೀವು ಶ್ರದ್ಧಾ ಕಾರ್ಯವನ್ನು ಸಹ ಮಾಡಬಹುದು. ಆಷಾಢ ಮಾಸದ ಅಮಾವಾಸ್ಯೆ ಇದಾಗಿದ್ದು, ಈ ಅಮಾವಾಸ್ಯೆಯ ನಂತರ 2024ರ ಆಷಾಢ ಮಾಸವು ಆರಂಭವಾಗುತ್ತದೆ. ಆಷಾಢ ಅಮಾವಾಸ್ಯೆಯ ದಿನದಂದು ನಾವು ಈ ಮೇಲಿನ ಪರಿಹಾರ ಕ್ರಮಗಳನ್ನು ಅನುಸರಿಸುವುದರಿಂದ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯೆಂದು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ಪೂರ್ವಜರ ಆಶೀರ್ವಾದವನ್ನು ಪಡೆಯಬಹುದು. ಇದರ ಜೊತೆಗೆ ನೀವು ಗೋಧಿ ಮತ್ತು ಅಕ್ಕಿಯನ್ನು ಸಹ ದಾನ ಮಾಡಬಹುದು. ಇದನ್ನು ಮಾಡುವುದರಿಂದ ನಿಮ್ಮ ಪೂರ್ವಜರ ಜೊತೆ ಸೂರ್ಯ ದೇವರ ಆಶೀರ್ವಾದವನ್ನು ಪಡೆಯುತ್ತೀರಿ ಎನ್ನಲಾಗಿದೆ. ಉಪ್ಪು ಮತ್ತು ಬೆಲ್ಲದ ಅಚ್ಚನ್ನು ದಾನ ನೀಡಿದಲ್ಲಿ ಅಪಮೃತ್ಯು ಪರಿಹಾರ ಆಗುತ್ತದೆ ಎಂದು ಕೆಲವು ಗ್ರಂಥಗಳಲ್ಲಿ ಬರೆದಿದೆ. ಆದ್ದರಿಂದ ಈಗಿನವೂ ಸಹ ಎಂದಿನಂತೆ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಅಮಾವಾಸ್ಯೆ ದೇವತೆ ಪಿತೃದೇವತೆಗಳು ಆದ ಕಾರಣ ಶುಭ ಕಾರ್ಯಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಎಂಬುದು ನೆನಪಿರಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.